ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಪಿ ಎಫ್ ಅಕೌಂಟ್ನಲ್ಲಿರುವಂಥ ಒಂದು ಪಾಸ್ಬುಕ್ನ ನೀವು ಹೇಗೆ ನೋಡೋದು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಪಾಸ್ಬುಕ್ನ ನೀವು ವ್ಯೂ ಮಾಡ್ಬೋದು. ಯಾವ ಒಂದು ಸೈಬರ್ಗೂ ಹೋಗ್ದೇ ನೀವು ಮನೆಯಲ್ಲೇ ನಿಮ್ಮ ಒಂದು ಏನು ಪಿ ಎಫ್ ಕಾಂಟ್ರಿಬ್ಯೂಷನ್ ಇದೆಯೋ ಅದನ್ನು ನೀವು ಚೆಕ್ ಮಾಡ್ಬೋದಾಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಓಕೆ, ಮೊದಲಿಗೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಈ ಒಂದು ಗೂಗಲಲ್ಲಿ ಮೆಂಬರ್ ಹೋಮ್ ಅಂತೇಳ್ಬಿಟ್ಟು ಟೈಪ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಮೆಂಬರ್ ಹೋಮ್ ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡಿ, ಮೊದಲನೇದಾಗಿರುವಂಥ ಒಂದು ಮೆಂಬರ್ ಹೋಮ್ನ ಸೆಲೆಕ್ಟ್ ಮಾಡಿ. ನಂತರ ಏನು ಮಾಡಿದೆ, ಇಲ್ಲಿ ಒಂದು ಅಲರ್ಟ್ ಕೊಡುತ್ತೆ, ಇದನ್ನು ಓಕೆ ಕೊಡಿ. ಓಕೆ, ಇಲ್ಲಿ ನಿಮ್ಮ ಒಂದು ಯು ಎ ಎನ್ ನಂಬರ್ ಅಂದರೆ ಒಂದು ಯೂನಿವರ್ಸಲ್ ಅಕೌಂಟ್ ನಂಬರು. ಅಂದರೆ ನಿಮಗೆ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ಪಲ್ಲಿ ಈ ಒಂದು ಯು ಎ ಎನ್ ನಂಬರ್ ಕೊಟ್ಟಿರ್ತಾರೆ. ಸೊ ಆ ಒಂದು ಯು ಎ ಎನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನಂತರ ಒಂದು ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ. ಈ ಒಂದು ಪಾಸ್ವರ್ಡ್ನ ನೀವು ನಿಮ್ಮ ಒಂದು ಯು ಎ ಎನ್ ಆ್ಯಕ್ಟಿವೇಷನ್ ಮಾಡಿರೋ ಟೈಮಲ್ಲಿ ನೀವು ಕ್ರಿಯೇಟ್ ಮಾಡಿರ್ತೀರ. ಸೊ ಈ ಒಂದು ಪಾಸ್ವರ್ಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ನಂತರ ಕೆಳಗಡೆ ತೋರಿಸಿರುವಂಥ ಒಂದು ಕ್ಯಾಪ್ಚನ ಎಂಟರ್ ಮಾಡಬೇಕಾಗುತ್ತೆ. ಈ ಒಂದು ಕರೆಕ್ಟಾಗಿರೋ ಒಂದು ಕ್ಯಾಪ್ಚನ ಎಂಟರ್ ಮಾಡಿ ನೀವು ಸೈನ್ ಇನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೈನ್ ಇನ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಇವಾಗ ಒಂದು ಒ ಟಿ ಪಿ ಅಲರ್ಟ್ ಬರುತ್ತೆ. ಈ ಒಂದು ಒ ಟಿ ಪಿನ ನೀವು ನಿಮ್ಮ ಒಂದು ನಂಬರ್ಗೆ ಬರುತ್ತೆ, ಆ ಒಂದು ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ನೀವು ಕ್ಯಾಪ್ಚಾ ಎಂಟರ್ ಮಾಡಿ ಈ ಒಂದು ಸಬ್ಮಿಟ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಈ ಒಂದು ಸಬ್ಮಿಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜಲ್ಲಿ ನಿಮ್ಮ ಒಂದು ಯು ಎ ಎನ್ ಕಂಪ್ಲೀಟ್ ಪೋರ್ಟಲ್ಲು ಓಪನ್ ಆಗಿರುತ್ತೆ. ನೋಡಿ, ನೀವು ಈ ಒಂದು ಯು ಎ ಎನ್ ಪೋರ್ಟಲಲ್ಲಿ ಏನು ಬೇಕಾಗಿದೆ ನಿಮಗೆ, ನಿಮ್ಮ ಒಂದು ಪಾಸ್ಬುಕ್ನ ನೀವು ವ್ಯೂ ಮಾಡ್ಬೋದು ಅಥವಾ ಡೌನ್ಲೋಡ್ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಒಂದು ಪಾಸ್ಬುಕ್ನ ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಹೋಮ್ ಪಕ್ಕದಲ್ಲಿರುವಂಥ ಒಂದು ಎರಡನೇದಾಗಿರುವಂಥ ವ್ಯೂ ಬಟನ್ನ ಕ್ಲಿಕ್ ಮಾಡಿ. ವ್ಯೂನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಒಂದು ವ್ಯೂವಲ್ಲಿ ಏನಾಗುತ್ತೆ ಅಂದರೆ ಲಾಸ್ಟ್ನೇದಿರುವಂಥ ಒಂದು ಪಾಸ್ಬುಕ್ ಏನಿದೆಯೋ ಆ ಒಂದು ಪಾಸ್ಬುಕ್ನ ಸೆಲೆಕ್ಟ್ ಮಾಡಿ. ಈ ಒಂದು ಪಾಸ್ಬುಕ್ ಸೆಲೆಕ್ಟ್ ಮಾಡಿದ್ರೆ ಇದು ನ್ಯೂ ಪೇಜ್ ಓಪನ್ ಆಗುತ್ತೆ. ಈ ಒಂದು ಹೊಸ ಪೇಜಲ್ಲಿ ಮತ್ತೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಒಂದು ಯು ಎ ಎನ್ ನಂಬರ್ ಏನಿದೆಯೋ ಯು ಎ ಎನ್ ನಂಬರ್ ಎಂಟರ್ ಮಾಡಬೇಕು, ಮತ್ತು ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಈ ಮೂರು ಎಂಟರ್ ಮಾಡಿದ ನಂತರ ನೀವು ಸೈನ್ ಇನ್ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಸೈನ್ ಇನ್ನ ನೀವು ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ನಿಮ್ಮ ಒಂದು ಪಾಸ್ಬುಕ್ದು ಏನು ಪೇಜ್ ಇದೆಯೋ ಆ ಪೇಜ್ ಓಪನ್ ಆಗುತ್ತೆ. ನೋಡಿ, ಇದು ನಿಮ್ಮ ಒಂದು ಪಾಸ್ಬುಕ್ ಪೇಜು. ಇಲ್ಲಿ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ಏನು ಟೋಟಲ್ ಅವೈಲಬಲ್ ಬ್ಯಾಲೆನ್ಸ್ ಅಂತ ಇದೆಯೋ ಆ ಒಂದು ಬ್ಯಾಲೆನ್ಸ್ ತೋರಿಸ್ತದೆ. ಆ್ಯಂಡ್ ನಂತರ ಏನಿದೆ ಅಂದರೆ ನಿಮ್ಮ ಒಂದು ಎಂಪ್ಲಾಯ್ ಶೇರು ಮತ್ತು ಎಂಪ್ಲಾಯರ್ ಶೇರು. ನೋಡಿ, ಇಲ್ಲಿ ಪಾಸ್ಬುಕ್ನ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಟೋಟಲ್ ಬ್ಯಾಲೆನ್ಸ್ ಇದೆ, ಮತ್ತು ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಇದೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದೆ, ಆ್ಯಂಡ್ ಇದಕ್ಕೆ ನಿಮಗೆ ಒಂದು ಇಂಟ್ರೆಸ್ಟ್ ಕೂಡ ಆಗ್ತದೆ. ಸೊ ಆ ಒಂದು ಇಂಟ್ರೆಸ್ಟ್ ಅಮೌಂಟ್ ಕೂಡ ಇಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ನಂತರ ಏನಿದೆ ಅಂದರೆ ನಿಮ್ಮ ಒಂದು ಟೋಟಲ್ ಪಿ ಎಫ್ ವಿತ್ಡ್ರಾ, ಅಂದರೆ ನೀವು ಲಾಸ್ಟ್ ಟೈಮ್ ಏನು ಪಿ ಎಫ್ ವಿತ್ಡ್ರಾ ಮಾಡಿದ್ರೋ ಆ ಒಂದು ಅಮೌಂಟ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಾರೆ. ಸೊ ನೀವು ಇನ್ನೂ ಕಂಪ್ಲೀಟ್ ಡೀಟೇಲಾಗಿ ಬೇಕು ಅಂತ ಅಂದರೆ ನೀವು ಇಲ್ಲಿ ಏನು ಇಯರ್ ವೈಸ್ ಇದೆಯಾ ಆ ಒಂದು ಇಯರ್ ವೈಸ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಕಂಪನಿಯಿಂದ ಏನು ಎಂಪ್ಲಾಯ್ ಶೇರು, ಎಂಪ್ಲಾಯರ್ ಶೇರು ಬಂದಿರುತ್ತೆ ಆ ಒಂದು ಅಮೌಂಟ್ನ ಕೂಡ ನೀವು ಇಲ್ಲಿ ವ್ಯೂ ಮಾಡ್ಬೋದಾಗುತ್ತೆ. ಸೊ ಲಾಸ್ಟಲ್ಲಿ ಏನಿದೆ ಅಂದರೆ ನಿಮಗೆ ಒಂದು ಪೆನ್ಷನ್ ಶೇರು, ನಿಮಗೆ ಏನು ಪೆನ್ಷನ್ ಶೇರ್ ಕೊಟ್ಟಿದ್ರೋ ಆ ಒಂದು ಪೆನ್ಷನ್ ಶೇರ್ ಕೂಡ ನೀವು ಇಲ್ಲಿ ನೋಡ್ಬೋದಾಗುತ್ತೆ. ನೀವು ಇಯರ್ ವೈಸ್ನ ಕೂಡ ನೋಡ್ತೀರಾ ಅಂತಂದರೆ ಇಲ್ಲಿ ಕೆಳಗಡೆ ಏನಿದೆ ಅಂದರೆ ಲೆಫ್ಟಲ್ಲಿ ಎವ್ರಿ ಇಯರ್ ಏನೇನು ಅಕೌಂಟ್ ಡೀಟೇಲ್ಸ್ ಎಂಟ್ರಿ ಮಾಡಿರ್ತೀರೋ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಎಂಟರ್ ಆಗಿರ್ತದೆ. ಆ ಒಂದು ಡೀಟೇಲ್ಸ್ನ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ನೋಡಿ, ನಾನು 2022ನಲ್ಲಿ ಆ್ಯಕ್ಚುಲಿ ಇದು ಒಂದು ಪಿ ಡಿ ಎಫ್ನ ತೋರಿಸಿ. ನೋಡಿ, ಈ ಒಂದು ಪಿ ಡಿ ಎಫಲ್ಲಿ ಏನಿದೆ ಅಂತಂದರೆ ನಿಮಗೆ ಏನು ಒಂದು ಕಂಪ್ಲೀಟ್ ಲಾಸ್ಟ್ವರೆಗೂ ಟಿಲ್ ಡೇಟ್ವರೆಗೂ ಏನು ಎಂಪ್ಲಾಯ್ ಶೇರ್ ಇರ್ತೋ ಅದನ್ನೆಲ್ಲ ಇನ್ ಡೀಟೇಲಾಗಿ ನಿಮಗೆ ಈ ಒಂದು ಪಾಸ್ಬುಕ್ಕಲ್ಲಿ ಎಂಟರ್ ಮಾಡಿರ್ತಾರೆ. ಸೊ ನೀವು ಇದನ್ನೆಲ್ಲ ನೀವಿಲ್ಲಿ ನೋಡ್ಬೋದಾಗುತ್ತೆ. ಇಲ್ಲಿ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಪೆನ್ಷನ್ ಕಾಂಟ್ರಿಬ್ಯೂಷನ್ ಸಮೇತ ಇದರಲ್ಲಿ ಎಂಟರ್ ಆಗಿ ಬಂದಿದೆ. ನೀವು ಇಯರ್ ವೈಸ್ನ ನೋಡ್ತೀರಾ ಅಂತಂದರೆ ಎವ್ರಿ ಇಯರು ನಿಮಗೆ ಏನು ಅಮೌಂಟ್ ಹಾಕಿದ್ದಾರೆ, ಅದಕ್ಕೆ ಏನು ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದೆಲ್ಲನೂ ಕೂಡ ನೀವಿಲ್ಲಿ ನೋಡ್ಬೋದು. 2022ನಲ್ಲಿ ಏನು ಅಮೌಂಟ್ ಬಂದಿದೆ, ಅದಕ್ಕೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಕೂಡ ಬಂದಿದೆ, ಪ್ರತಿಯೊಂದು ಡೀಟೇಲು ಕೂಡ ನಿಮ್ಗೆ ಏನಿದೆ ನಿಮ್ಮ ಒಂದು ಪಾಸ್ಬುಕ್ಕಲ್ಲಿ ಎಂಟರ್ ಮಾಡಿರ್ತಾರೆ. ನೀವೊಂದು ಈ ಒಂದು ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀರೋ ಈ ಒಂದು ಪಾಸ್ಬುಕ್ಕಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ನೋಡ್ಬೋದು, ನೀವೆಲ್ಲನೂ ಸಬ್ಮಿಟ್ ಮಾಡ್ಬೋದು. ನಿಮ್ಗೆ ಯಾರಿಗಾದ್ರೂ ಇದನ್ನು ತೋರಿಸ್ಬೇಕು, ಇನ್ಫಾರ್ಮೇಷನ್ ರಿಕ್ವೈರ್ ಇದೆ ಅಥವಾ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೂ ಕೂಡ ನೀವು ಇಲ್ಲಿ ಹೋಗಿ ನೀವು ಈ ಒಂದು ಶೀಟ್ಸ್ನ ತೊಗೊಂಡೋಗಿ ನೀವು ಕ್ಲಿಯರ್ ಮಾಡ್ಕೋಬೋದು ಕೂಡ. ಸೊ ಟೋಟಲಾಗಿ ನಿಮ್ಮ ಬ್ಯಾಲೆನ್ಸ್ನೆಲ್ಲ ಈ ಒಂದು ಬ್ಲೂ ಕಲರ್ ಲೈನ್ ಏನಿದೆ ಈ ಒಂದು ಪೇಜಲ್ಲೇ ಎಂಟರ್ ಮಾಡಿರ್ತಾರೆ. ಫೈನಲ್ ಟಿಲ್ ಡೇಟ್ವರೆಗೂ ನಿಮ್ದು ಏನಿರುತ್ತೋ ಅದಿರುತ್ತೆ. ನೋಡಿ, ಇಲ್ಲಿ ಒಂದೇ ಒಂದು ಮೆಂಬರ್ ಐ ಡಿ ಇದೆ, ಆ ಒಂದು ಮೆಂಬರ್ ಐ ಡಿ ಮುಖಾಂತರ ಇರೋದು ಇಷ್ಟೇ ಇದೆ. ನಿಮ್ಮ ಜಾಸ್ತಿ ಮೆಂಬರ್ ಐ ಡಿ, ನೀವು ತುಂಬ ಕಂಪ್ನಿನಲ್ಲಿ ಕೆಲಸ ಮಾಡಿದರೆ ಕೂಡ ಆ ಒಂದು ಮೆಂಬರ್ ಐ ಡಿಗಳು ಆ್ಯಡ್ ಆಗಿರ್ತದೆ.
ಆ ನಂಬರಲ್ಲಿ ಕೂಡ ನಿಮ್ದು ಏನು ಡೀಟೇಲ್ಸ್ ಇದೆ ಅಂತ ಕೂಡ ನೀವು ಚೆಕ್ ಮಾಡ್ಬೋದು. ನೀವೇನಾದ್ರು ಕ್ಲೈಮ್ ಮಾಡಿದ್ರಾ ಅಂತ ಅಂದ್ಕೊಳ್ಳಿ, ಆ ಒಂದು ಕ್ಲೈಮ್ ಡೀಟೇಲ್ಸ್ನ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದಾಗುತ್ತೆ. ಅದೇನಾಗಿದೆ ಅಂದರೆ ಸೆಟಲ್ ಆಗಿದೆಯಾ ಅಥವಾ ಪೆಂಡಿಂಗಲ್ಲಿ ಇದೆಯಾ ಅಂತ ಕೂಡ ನಿಮಗೆ ಈ ಒಂದು ಏನು ಪಾಸ್ಬುಕ್ ಪೇಜಲ್ಲೇ ನೀವೆಲ್ಲನೂ ನೋಡ್ಬೋದು. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.